ರೈಟ್ ಮಹತ್ವದ ಅಪ್ಡೇಟ್. ವಾರಣಾಸಿಯಲ್ಲಿ 1600 ಮತಗಳ ಅಂತರದಿಂದ ಮೋದಿ ಹಿನ್ನಡೆಯನ್ನ ಅನುಭವಿಸುತ್ತಿದ್ದಾರೆ. ನಾವಾಗಲೇ ಗಮನಿಸಿದ್ವಿ, ಈ ಹಿನ್ನಡೆ 6000 ಮತಗಳಷ್ಟಿತ್ತು. ಆದ್ರೆ ಈಗ ಅಂತರ ಕಡಿಮೆಯಾಗಿದೆ. ಆದ್ರೂ ಹಿನ್ನಡೆಯಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 1600 ಮತಗಳಿಂದ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಲಕ್ಷ ಮತಗಳಿಂದ ಗೆಲ್ತಾ ಇದ್ದಂತಹ ಕಳೆದ 2 ಚುನಾವಣೆಯಲ್ಲಿ 60% ಹೆಚ್ಚಿನ ಮತವನ್ನ ಪಡಿತಾ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಕೇವಲ 1600 ಮತಗಳಿಂದ ಸದ್ಯ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಜಯ್ ರೈ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮೈಸೂರಿನ ಅಪ್ಡೇಟ್ಸ್ ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಎಂ ಲಕ್ಷ್ಮಣ್ ಮುನ್ನಡೆಯನ್ನ, ಮೈಸೂರಿನಲ್ಲಿ ಯದುವೀರ್ 28,785 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಲಕ್ಷ್ಮಣ್ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯದುವೀರ್ ಒಡೆಯರ್. ಮೈಸೂರಿನಲ್ಲಿ ಯದುವೀರ್ಗೆ 28,785 ಮತಗಳಿಂದ ಮುನ್ನಡೆ ಕಾಣಿಸ್ತಾ ಇದೆ. ಬೆಂಗಳೂರು ಗ್ರಾಮಾಂತರದ ಅಪ್ಡೇಟ್. ಡಿಕೆ ಸುರೇಶ್ ಅವರ ವಿರುದ್ಧ ಮುನ್ನಡೆಯಲ್ಲಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಆರಂಭದಿಂದ ಕೂಡ ಒಂದು ಸಲ ಡಿಕೆ ಸುರೇಶ್ ಮುನ್ನಡೆ ಅಂತ ಬಂತು, ಬಟ್ ಅದಾದ ನಂತರ ಭಾರಿ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲ ಕಾರಣ ಆಗಿರುವಂತಹ ಕ್ಷೇತ್ರ. ಅಂಚೆ ಮತ ಎಣಿಕೆಯಿಂದಾನು ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಡಾಕ್ಟರ್ ಸಿಎನ್ ಮಂಜುನಾಥ್. ವಾರಣಾಸಿಯ ಡೀಟೇಲ್ ಈಗ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಈಗ ತ್ರಾಸದಾಯಕವಾಗಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ. 1600 ಮತಗಳ ಅಂತರದಲ್ಲಿ ಹಿನ್ನಡೆಯಲ್ಲಿದ್ರು. ಈ ಹಂತದಲ್ಲಿ ಈಗ ತ್ರಾಸದಾಯಕ ಮುನ್ನಡೆ. ನರೇಂದ್ರ ಮೋದಿ ಅವರು ಲಕ್ಷಗಟ್ಟಲೆ ಲೀಡಲ್ಲಿ ಗೆಲ್ತಾ ಇದ್ದಂತ ಕ್ಷೇತ್ರ ಇವತ್ತು ಅವರು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಾರಣಾಸಿಯಲ್ಲಿ ಸದ್ಯ ಒಂದು ಹಂತದ ಮುನ್ನಡೆ, ಆರಂಭದ ಮುನ್ನಡೆ ಈಗ ಬರ್ತಾ ಇದೆ ನರೇಂದ್ರ ಮೋದಿ ಅವರಿಗೆ. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ 2 ಬಾರಿ ವಾರಣಾಸಿಯ ಜನ ತಮ್ಮವನೇ ಅಂತ ಗೆಲ್ಲಿಸಿ ಕಳಿಸಿದ್ರು. ಆದರೆ ಈಗ ಕಷ್ಟಪಟ್ಟು ಲೀಡ್ ಪಡ್ಕೊಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ವಿಜಯಪುರ ರಮೇಶ್ ಜಿಗಜಿಣಗಿ ಮುನ್ನಡೆಯಲ್ಲಿದ್ದಾರೆ. ರಾಜು ಅಲಗೂರ್ ಅವರ ವಿರುದ್ಧ ರಾಜ್ಯದ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರಾದಂಥ ರಮೇಶ್ ಜಿಗಜಿಣಗಿ ಮುಂಚೂಣಿಯಲ್ಲಿದ್ದಾರೆ. ಚಿಕ್ಕೋಡಿಯಲ್ಲಿ 3 ಸಲ, ವಿಜಯಪುರದಲ್ಲಿ 3 ಸಲ. ಈಗ ಮತ್ತೊಮ್ಮೆ ಅವರು ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಮುನ್ನಡೆಯ ಹಂತದಲ್ಲಿ 7500 ಮತಗಳ ಲೀಡಲ್ಲಿ ರಮೇಶ್ ಜಿಗಜಿಣಗಿ ಇದ್ದಾರೆ. ಬೆಂಗಳೂರು ಕೇಂದ್ರ ಪಿಸಿ ಮೋಹನ್ ಸದ್ಯ 5600 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮನ್ಸೂರ್ ಅಲಿ ಮೋಹನ್ ಅವರನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗಿದ್ರು, ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗಿದ್ರು. ಈಗ ಪಿಸಿ ಮೋಹನ್ ಮತ್ತೆ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ. ಈ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಮತದಾನವೂ ಕೂಡ ಆಗಿತ್ತು ಅನ್ನೋದು ಗಮನಾರ್ಹ. ಈ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಮುನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. 19,000 ಲೀಡು ರಕ್ಷಾರಾಮಯ್ಯ ಅವರಿಗೆ ಹಿನ್ನಡೆಯಾಗಿದೆ ಅನ್ನೋ ಮಾಹಿತಿ.